ಹಾಯ್ ಫ್ರೆಂಡ್ಸ್, ನಾನು ಇವತ್ತು ನಿಮ್ಗೆ ತೋರಿಸ್ತಾ ಇರೋದು ಕಿತ್ತಗನೂರು ಹ್ಯಾಪಿ ಗಾರ್ಡನ್ ಅಂತ ಇರೋ ಒಂದು ಏರಿಯಾದಲ್ಲಿ ಒಂದು 2 ಸೈಟ್ಸ್ ಇದೆ. ಸೊ ಅದ್ರದ್ದು ಡೀಟೇಲ್ಸ್ನ ಮೇಡಮ್ ಹತ್ರ ಕೇಳೋಣ. ಸೊ ಏನೆಲ್ಲ ಹೋಗ್ತಿದೆ ಇಲ್ಲಿ ಪ್ರೈಸ್? ಹಾಯ್ ಮೇಡಮ್. ಹಾಯ್ ಸರ್. ಮೇಡಮ್, ಇದು ಏನು ಸೈಜಲ್ಲಿ ಇದೆ ಸೈಟ್ ಇಲ್ಲಿ? ಇದು ಇವಾಗ 800 ಅಡಿ 800 ಅಡಿ ಅಂತ ಇಟ್ಕೊಂಡಿದ್ದೀವಿ. ಓಕೆ. ಫುಲ್ ಸೈಟ್ ಎಲ್ಲ ಆ ಕಡೆ ಖಾಲಿ ಎಲ್ಲ ಸೇಲ್ ಆಗಿದೆ. ಬಟ್ ಇದು 800 ಅಡಿ 800 ಅಡಿ ಅಂತ ಇಟ್ಕೊಂಡಿದ್ದೀನಿ. ಮೇಡಮ್, ಏನು ಈ ಪೌಡರ್ ಮಾರ್ಕಿಂಗ್ ಮಾಡಿದೆಲ್ಲ ಸೊ ಆ ಲೆವೆಲ್ಗೆ ಹೇಳ್ತಾ ಇದೆ? ಆ ಲೆವೆಲ್ಗೆ ಸರ್. ಇಲ್ಲಿಂದ ಇಲ್ಲಿ ಗಂಟೆ ಬರುತ್ತೆ ಒಂದು ಸೈಟು, ಇಲ್ಲಿಂದ ಅಲ್ಲಿಗೆ ಬರುತ್ತೆ. ಓಕೆ, ಇದು ಒಂದು ಸೈಟು ಮತ್ತು ಆ ಕಡೆ ಒಂದು ಬಾಕ್ಸ್ ಬಾಕ್ಸಿಂಗ್ ಒಂದು ಸೈಟ್ ಇದೆ ಸರ್. ಓಕೆ ಮೇಡಮ್, ಇದು ಏನು ಖಾತಾ ಬರುತ್ತೆ ಇದು? ಸರ್ ಇದು ಈ ಖಾತಾ ಲ್ಯಾಂಡ್ ಈ ಖಾತಾ ಇದೆ. ಹಾಂ, ಓಕೆ ಮೇಡಮ್. ಏನು ಪ್ರೈಸಲ್ಲಿ ಇದನ್ನು? ಸರ್ ಇವಾಗ ಸ್ಕ್ವೇರ್ ಫೀಟ್ ಬಂದು 6500 ಹೋಗ್ತಾ ಇದೆ. ಓಕೆ, ಅಂದರೆ ಕಾರ್ನರ್ ಸೈಟು ಮತ್ತು ಇನ್ಸೈಡ್ ಸೈಡ್ ಎರಡು ಒಂದೇ ವ್ಯಾಲ್ಯೂ ಇದೆ? ಒಂದೇ. ಬೈ ಮಾಡಿದಂಥ ನಿಮ್ಮ ಹತ್ರನೇ ಕನ್ಸ್ಟ್ರಕ್ಷನ್ ಮಾಡಿಸ್ಬೇಕು ಅಂತ ಏನಾರು ಇದೆಯಾ? ನನ್ನ ಹತ್ರನೇ ಕನ್ಸ್ಟ್ರಕ್ಷನ್, ನಾವೇ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀವಿ ಸರ್. ನಾವು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲೇ ಇರೋದು. ಮತ್ತು ಇನ್ನೊಂದು ಬಂದ್ಬಿಟ್ಟು ಇಂಡಿವಿಜುವಲ್ ಹೌಸ್ ಬಂದರೆ ಇಂಡಿವಿಜುವಲ್ ಹೌಸ್ ಕಟ್ತೀವಿ ಬಡ್ಜೆಟ್ ನೋಡಿಕೊಂಡು. ಇಲ್ಲ ಅದು ಬೇಡ ಅಂದರೆ ಡೂಪ್ಲೆಕ್ಸ್ ಕಟ್ಕೊಡ್ತೀವಿ. ಇಲ್ಲ ರೆಂಟೆಡ್ ಬಂದರೆ ಗ್ರೌಂಡ್ ಆ್ಯಂಡ್ ಫಸ್ಟು ರೆಂಟೆಡ್ ರೀತಿ ಬರೋದು ರೀತಿ ಕಟ್ಕೊಡ್ತೀವಿ. ಮೇಡಮ್, ಈ ಸೈಡ್ ಎಲ್ಲ ಮನೆಗಳಾಗಿದೆ ಆ್ಯಕ್ಚುಲಿ. ಸೊ ಅದ್ರ ಆಪೋಸಿಟ್ ಸೈಡ್ ನೀವು ಹೇಳ್ತಾ ಇದ್ದೀರಾ. ಅಂಡ್ ಈ ಸೈಡ್ ಏನಕ್ಕೆ ಮೇಡಮ್ ಎಲ್ಲ ಖಾಲಿ ಇದೆ? ಇದು ಕನ್ವರ್ಷನ್ ಕೊಟ್ಟಿದ್ದಾರೆ ಆಲ್ರೆಡಿ. ಓಕೆ. ಈ ಸೈಟ್ ಇದು ಸೈಟ್ ಕೂಡ ಆಗುತ್ತೆ ಇವಾಗ ಸೈಟ್ ಹೊಡೆದಿರೋದು ಇಷ್ಟು ಮಾತ್ರ. ಇನ್ನು ಇದು ನೆಕ್ಸ್ಟ್ ಸೈಟ್ ಆಗುತ್ತೆ ಸರ್. ಓಕೆ, ಈ ಸೈಡ್ ಎಲ್ಲ ಮೇಡಮ್ ಆಲ್ರೆಡಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ? ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗ್ತಾ ಇದೆ ಸರ್. ಅದು ಕೂಡ ಸರ್ ಇಲ್ಲೆಲ್ಲ ಇಂಡಿವಿಜುವಲ್ ಬೋರ್ವೆಲನ್ನು ಹಾಕ್ಸ್ಕೊಳ್ತಾರೆ ಈ ಏರಿಯಾಗಳಲ್ಲಿ. ಬಟ್ ಬೋರ್ವೆಲಲ್ಲಿ ನೀರು ಚೆನ್ನಾಗಿ ಬರುತ್ತೆ ಸರ್. 1 ಇಂಚು 1.5 ಇಂಚು ವಾಟರ್ ಬರುತ್ತೆ ಸರ್. ಎಷ್ಟು ಸ್ಕ್ವೇರ್ ಫೀಟ್ಗೆ ಬರ್ತಾ ಇದೆ ನೀರು? ಒಂದು 780 600 ಮೇಲೇನು ವಾಟರ್ ಬರುತ್ತೆ ಮೇಡಮ್. ಆ್ಯಕ್ಚುಲಿ ನಿಮ್ಮ ಹತ್ರ ಏನು ತೊಗೋತಾರೋ ಕಸ್ಟಮರು ಅವ್ರು ನಿಮಗೇನೆ ಕನ್ಸ್ಟ್ರಕ್ಷನ್ ಕೊಡ್ತಾರೆ, ಅದು ಕಾಮನ್ನು. ಹಾಗಾಗಿ ನೆಕ್ಸ್ಟ್ ನೀವು ಎಷ್ಟು ಟೈಮ್ ತೊಗೋತೀರಾ ಅದನ್ನು? ಸರ್ ಬೈಯರ್ ಮೇಲೆ ಹೋಗುತ್ತೆ ಅದು. ಬೈಯರ್ ಬಂದ್ಬಿಟ್ಟು ಇವಾಗ 3 ಮಂತ್ ಕೊಡ್ತಾರೆ, 4 ಮಂತ್ ಕೊಡ್ತಾರೆ. ಆ್ಯಕ್ಚುಲಿ ಒಂದು ಹೌಸ್ ಕ್ಲಿಯರ್ ಆಗೋದಕ್ಕೆ ಬಂದು 5 ಮಂತ್ ಆಗುತ್ತೆ ಸರ್. ಒಂದು ಬೆಸ್ಟ್ ಕ್ಯೂರಿಂಗ್ ಮಾಡಿ ನೀವು ಕೊಡೋದು? ಬೆಸ್ಟ್ ಕ್ಯೂರಿಂಗ್ ಮಾಡೋದಕ್ಕೆ 5 ಮಂತ್ ಆಗುತ್ತೆ. ಸೊ ಅವ್ರು ಏನು ಮೆಟೀರಿಯಲ್ಸ್ ಹೇಳ್ತಿರೋ ಆ ಮೆಟೀರಿಯಲ್ಸ್ಗಳನ್ನ ಯೂಸ್ ಮಾಡೋ ಥರ ಇದೆ? ಅದು ನಿಮ್ಮದೇ ಕಂಪಲ್ಸರಿ ಏನೋ ಮೆಟೀರಿಯಲ್ಸ್ಗಳು ಯೂಸ್ ಮಾಡ್ತೀರಾ ಮೇಡಮ್? ನಮ್ಮದೇ ಮೆಟೀರಿಯಲ್ಸ್ಗಳು ಯೂಸ್ ಮಾಡ್ತೀವಿ. ಓಕೆ, ಪರ್ಟಿಕ್ಯುಲರ್ ಇದೇ ಮೆಟೀರಿಯಲ್ಸ್ ಯೂಸ್ ಮಾಡಿ ಅದು ಅವರು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಬೈಯರ್ ಬಡ್ಜೆಟ್ ಮೇಲೆ ಡಿಪೆಂಡ್ ಆಗುತ್ತೆ ಅದೆಲ್ಲ. ಈ ಎರಡು ಸೈಡ್ ಕೂಡ ಏನು ಫೇಸಿಂಗಲ್ಲಿ ಬರುತ್ತೆ ಮೇಡಮ್? ಸರ್ ಇದು ವೆಸ್ಟ್ ಫೇಸ್ ಬರುತ್ತೆ, ನಾರ್ತ್ ಫೇಸ್ ಇಟ್ಕೋಬೋದು. ಸರೌಂಡಿಂಗ್ ಏನೆಲ್ಲ ಇಲ್ಲಿ ಸಿಗುತ್ತೆ ಮೇಡಮ್ ನಿಯರ್ ಬೈ? ಸರ್ ಇಲ್ಲಿ ಬಿದ್ರಳ್ಳಿ ಬರುತ್ತೆ. ಓಕೆ. ರೋಡ್ ಇದೆ, ಬಿದ್ರಳ್ಳಿ ರೋಡ್ ಬಿದ್ರಳ್ಳಿ ಬರುತ್ತೆ. ಮತ್ತು ಈಸ್ಟ್ ಪಾಯಿಂಟ್ ಕಾಲೇಜು, ಈಸ್ಟ್ ಪಾಯಿಂಟ್ ಹಾಸ್ಪಿಟಲ್ಸ್, ಮತ್ತು ಇಲ್ಲಿ ಕಿತ್ಕನೂರು ಹಾಸ್ಪಿಟಲ್ಸ್ ಪ್ರತಿಯೊಂದು ಇದೆ ಸರ್. ಮೇಡಮ್, ಇಲ್ಲಿ ಮನೆ ಕಟ್ಕೊಳ್ಳೋಂಥವ್ರಿಗೆ ಮೆಟ್ರೋ ಎಷ್ಟು ನಿಯರಲ್ಲಿ ಸಿಗುತ್ತೆ? 6 ಕಿಲೋಮೀಟರ್ಸ್ ಇದೆ ಸರ್. BMTC ಲೈನ್ ಅಂತಂದ್ರೆ ಮೇಡಮ್? 1/2 ಕಿಲೋಮೀಟರ್ಸ್. ಕಾಲೇಜ್ ಅಂದರೆ ಮೇಡಮ್ ಯಾವುದಿದೆ? ಅದು 1.5 ಕಿಲೋಮೀಟರ್ಸ್. ಗಾರ್ಡನ್ ಸಿಟಿ ಐ ಥಿಂಕ್. ಗಾರ್ಡನ್ ಸಿಟಿ, ಡೈಮಂಡ್ ಕಾಲೇಜು, ಡೈಮಂಡ್ ಸ್ಕೂಲು, ಈಸ್ಟ್ ಪಾಯಿಂಟ್ ಕಾಲೇಜು. ಓಕೆ. ಆ್ಯಂಡ್ ಹಾಸ್ಪಿಟಲ್ ಇರ್ಬೋದು ಈಸ್ಟ್ ಪಾಯಿಂಟು? 1 ಕಿಲೋಮೀಟರ್ಸ್. ಮೇಡಮ್, ನಾನು ಬರ್ತಾ ಇಲ್ಲಿಗೆ ಮೇಡಲ್ಲಿ ಅಂಡರ್ಪಾಸ್ ಕಡೆಯಿಂದ ಬಂದೆ. ಅಲ್ಲಿಗೂ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ? 3 ಕಿಲೋಮೀಟರ್ಸ್. ಪೆಟ್ರೋಲ್ ಬಂಕ್ ಏನು ಡಿಸ್ಟೆನ್ಸ್ ಇದೆ ಮೇಡಮ್ ಇಲ್ಲಿಂದ? ಸರ್ ಈ ಕಡೆ ಬಿದ್ರಳ್ಳಿ ಸೈಡ್ಗೆ ಹೋಗೋದಾದ್ರೆ 1.5 ಕಿಲೋಮೀಟರ್ಸ್. ಗಾರ್ಡನ್ ಸಿಟಿ ಕಾಲೇಜು, TC ಪಾಳ್ಯ ಸೈಡ್ ಹೋಗೋದಾದ್ರೆ 2 ಕಿಲೋಮೀಟರ್ಸ್. ಓಕೆ, ಕೇಳಿದ್ರಲ್ಲ. ಸೊ ನೋಡಿ, ಈ 800 ಡೈಮೆನ್ಷನಲ್ಲಿ ನಿಮಗೆ 2 ಸೈಟ್ ಸಿಗುತ್ತೆ ಇಲ್ಲಿ. ಆಲ್ರೆಡಿ ಮನೆಗಳ ತುಂಬ ಕನ್ಸ್ಟ್ರಕ್ಷನ್ ಆಗಿದೆ. ಆ್ಯಂಡ್ ಇಲ್ಲೂ ಕೂಡ ನಡೀತಾ ಇದೆ, ಈ ಲೈನಲ್ಲೂ ಕೂಡ ರೋಡೆಲ್ಲ ಬಿಟ್ಟಿದ್ದಾರೆ. ಮೇಡಮ್, ಇದು ಡ್ರೈನೇಜಲ್ಲಿ ಯಾವಾಗ ಆಗುತ್ತೆ ಮೇಡಮ್ ಇದು? ಸರ್ ಅದು ಆಗುತ್ತೆ 1 ಇಯರ್ ಬ್ಯಾಕ್. ಅಂದರೆ ಇವಾಗೆಲ್ಲ ಇದು ಗ್ರೇಟರ್ ಬ್ಯಾಂಗ್ಳೂರು ಅಂತ ಬಂದಿದೆ ಅಲ್ವಾ? ಓಕೆ ಓಕೆ. ಗ್ರೇಟರ್ ಬ್ಯಾಂಗ್ಳೂರು. ಓಕೆ, ವಾಟರ್ ಲೈನ್ ಎಲ್ಲ ಅವಾಗಲೇ ಎಲ್ಲ ಆಗುತ್ತೆ. ಮೆಜರ್ಮೆಂಟ್ ಮೇಲೆ ಎಷ್ಟು ದಿನ ಆಗ್ಬೋದು ಮೇಡಮ್ ಇಲ್ಲಿ ಯಾವುದೆಲ್ಲ? ಸರ್ ಇದು 4 ಮಂತಲ್ಲಿ 4.5 ಮಂತ್, ಮ್ಯಾಕ್ಸಿಮಮ್ 5 ಮಂತ್ ಕಂಪ್ಲೀಟ್ ಆಗೋದಕ್ಕೆ. ಅಂದರೆ ನಾನು ಕೇಳ್ತಾರೆ ಮೇಡಮ್, ಇದು ಡ್ರೈನೇಜು ಮತ್ತು ವಾಟರ್ ಲೈನ್ ಬರೋದು? ಅದು 1 ಇಯರ್ ಆಗುತ್ತೆ ಸರ್. ಓಕೆ ಮೇಡಮ್.